ಸೃಷ್ಟಿ ಮಾಡಿದೆ. ಮನೆಗಳಿಗೆ ನೀರು ನುಗ್ಗಿದೆ, ಕೆರೆಯಿಂದ ಮೊಸಳೆ ಹೊರಬಂದಿದೆ. ಈ ಕುರಿತ ವರದಿ ಎಲ್ಲಿದೆ ನೋಡಿ. ನೀರು ಎಲ್ಲೆಲ್ಲೂ ಬರೀ ನೀರು ನೀರು, ರಸ್ತೆ ಮೇಲೂ ನೀರು, ಮನೆಯೊಳಗೂ ನೀರು. ಕೆರೆಯಿಂದ ಹೊರಬಂದ ಮೊಸಳೆ ನೋಡಿ ಜನರು ಅಕ್ಷರಶಃ ಕಂಗಾಲು. ಜಮಖಂಡಿ ನಗರದಲ್ಲಿ ವರುಣನ ನರ್ತನ, ಮಳೆ ಆರ್ಭಟಕ್ಕೆ ಸಾಲು ಸಾಲು ಅವಾಂತರ. ಬಾಗಲಕೋಟೆಯ ಜಮಖಂಡಿ ನಗರದಲ್ಲಿ ವರುಣನ ನರ್ತನವಾಗಿದೆ. ಮೊನ್ನೆ ರಾತ್ರಿ ಸುರಿದ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ವರುಣಾರ್ಭಟಕ್ಕೆ ಜಮಖಂಡಿ ಜನ ತತ್ತರಿಸಿ ಹೋಗಿದ್ದಾರೆ. ಜಮಖಂಡಿ ಸುತ್ತಮುತ್ತ ಸುರಿದ ಭಾರೀ ಮಳೆಗೆ ಬರಿದಾಗಿದ್ದ ಜಮಖಂಡಿಯ ಲಕ್ಕನಕೆರೆ ಮೈದುಂಬಿದೆ. ಕೆರೆಯಿಂದ ಮೊಸಳೆಯೊಂದು ಹೊರಬಂದು ಓಡಾಡಿದೆ. ಮೊಸಳೆಯನ್ನ ನೋಡಿ ಲಕ್ಕನಕೆರೆ ನಿವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಮಳೆ ಆರ್ಭಟಕ್ಕೆ ಜಮಖಂಡಿ ಹಾಸ್ಟೆಲ್ಗಳಿಗೆ ಮಳೆ ನೀರು ನುಗ್ಗಿದೆ. ಜಲಾವೃತವಾದ ಹಾಸ್ಟೆಲ್ಗೆ ಜಮಖಂಡಿ ಶಾಸಕ ಜಗದೀಶ್ ಗುಡಗುಂಟಿ ಭೇಟಿ ನೀಡಿ ಅವಾಂತರಗಳನ್ನ ವೀಕ್ಷಿಸಿದ್ರು. ರಾತ್ರಿ ಮನ್ಕೊಂಡಾಗ ಎತ್ತಿದ್ವು ಇವ್ರು ನಾವು ರೂಮ್ನೆ ಮನ್ಕೊಳಕ್ ಜಾಗ ಇಲ್ಲ, ಒಂದ್ ರಾತ್ರಿ ಎಲ್ಲ ಎತ್ತಿದ್ವಿ ಇವ್ರು ನಾವು. ಓದಾಕ ಸಂಗಟ ಎಲ್ಲಿ ಜಾಗ ಇಲ್ರಿ. ನಾಳೆ ಎಕ್ಸಾಮ್ 10th ಅವ್ರು ಏನ್ ಮಾಡ್ಬೇಕ್ರಿ? ನಾಳೆ ಸೈನ್ಸ್ ಅವ್ರ ಬುಕ್ ಯಾರು ಕೊಡ್ತೀರ? ನಾಳೆ ನಾವು ವರ್ಷನ ಆದ್ಮೇಲೆ ಬರೀ ನೀವು ವಾಪಸ್ ಬಂದು ನೀರು ನುಗ್ಗಿದ ಮನೆಗಳಿಗೆ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಭೇಟಿ ನೀಡಿ ಪರಿಸ್ಥಿತಿ ವೀಕ್ಷಣೆ ಮಾಡಿದ್ರು. ಜಮಖಂಡಿ ಎಸಿ ಶ್ವೇತಾ ಬೀಡಿಕರ್, ಜಮಖಂಡಿ ತಹಶೀಲ್ದಾರ್ ಕೂಡ ಭೇಟಿ ನೀಡಿದ್ರು. ಪರಿಹಾರ ಕಲ್ಪಿಸುವುದಕ್ಕೆ ಸ್ಥಳೀಯರು ಆಗ್ರಹಿಸಿದ್ರು. ಎರಡೂ ಹಾಸ್ಟೆಲ್ಗಳು ಬೇಸ್ಮೆಂಟ್ ನಲ್ಲಿದ್ದು ಒಬ್ಬ ವ್ಯಕ್ತಿ ಅಥವಾ ಮನುಷ್ಯ ಇರೋದಕ್ಕೆ ಆಗಲಾರ್ದಷ್ಟು ಅಸ್ತವ್ಯಸ್ತವಾಗಿರುವಂಥ ಹಾಸ್ಟೆಲ್ ನಮ್ಮ ಗಮನಕ್ಕೆ ಬಂದಿತ್ತು. ನಿನ್ನೆ ಅಲ್ಲಿ ಇರುವಂಥ ಸುತ್ತಮುತ್ತಲಿನ ಜನರು, ನ್ಯೂಸ್ ಪೇಪರ್ನವರು ಇವರೆಲ್ಲ ಮಾಹಿತಿ ಕೊಟ್ಟಿದ್ದರಿಂದ ನಾವು ಅದೆಲ್ಲ ಟ್ರೇಸ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಈ ಮಾಹಿತಿಯನ್ನು ನೀಡಿದಾಗ DC ಅವರು ಅಲ್ಲಿಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿ ಮತ್ತು ವಿಕಲಚೇತನ ಕಲ್ಯಾಣ ಇಲಾಖೆ ಜಿಲ್ಲಾ ಮಟ್ಟದ ಅಧಿಕಾರಿಯನ್ನು ಕಳಿಸ್ಕೊಟ್ಟಿರ್ತಾರೆ. ಇವತ್ತಿಗೆ ನಾವು ಆ ಹಾಸ್ಟೆಲ್ ಎರಡರಲ್ಲೂ ಶಿಫ್ಟ್ ಮಾಡಿದ್ದೀವಿ. ಒಟ್ನಲ್ಲಿ ಭಾರಿ ಮಳೆಯಿಂದ ಜಮಖಂಡಿ ನಗರ ನಿವಾಸಿಗಳ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಸರ್ಕಾರ ಪರಿಹಾರ ಕಲ್ಪಿಸುವ ಕೆಲಸ ಮಾಡುತ್ತಂತ ಕಾದು ನೋಡಬೇಕು. ಬಾಗಲಕೋಟದಿಂದ ಮಾಂತೇಶ್ ಜೊತೆ ಸಿದ್ದು ತುತ್ತರಂಗಾವಿ, ರಿಪಬ್ಲಿಕ್ ಕನ್ನಡ. ಕರಾವಳಿ ದೈವ ದೇವರುಗಳ ನೆಲೆಬೀಡು. ಕಾರ್ಮಿಕದ ದೈವಗಳು ಪವಾಡದ ಮೂಲಕ ಇರುವಿಕೆ ತೋರಿಸುತ್ತೆ. ಸದ್ಯ ಸರ್ಕಾರಿ ಆಸ್ಪತ್ರೆಯ ಮುಂದೆ ದೈವವೊಂದು ನೆಲೆಯೂರಿ ಅಧಿಕಾರಿಗಳಿಂದಲೇ ತನಗೆ ಬೇಕಾದ ದೈವ ಸಾನ್ನಿಧ್ಯ ಮೂಡಿಸಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಆಸ್ಪತ್ರೆ ಮುಂದೆ ಗೋಳಿಗ ದೈವ ಪ್ರತಿಷ್ಠಾಪನೆ. ಮೊದಲು ಸಮಸ್ಯೆ, ಈಗ ಎಲ್ಲದಕ್ಕೂ ಮುಕ್ತಿ. ತುಳುನಾಡು ಅಂದ್ರೆ ದೈವಗಳ ನಾಡು ಅಂತ ಹೇಳ್ತಾರೆ. ಆ ಚಂದದ ನಾಡಿನಲ್ಲಿ ದೈವಗಳಿಗೆ ದೇವರಷ್ಟೇ ಮಹತ್ವ ಇದೆ. ಪ್ರತಿ ಮನೆ, ಸಾರ್ವಜನಿಕ ಸ್ಥಳಗಳಲ್ಲಿ ದೈವಗಳ ಸಾನ್ನಿಧ್ಯ ಇದೆ. ಜನರು ಭಕ್ತಿಯಿಂದ ದೈವಗಳನ್ನ ಆರಾಧಿಸ್ತಾರೆ. ಸದ್ಯ ಸರ್ಕಾರಿ ಜಿಲ್ಲಾಸ್ಪತ್ರೆ ಮುಂಭಾಗದಲ್ಲೂ ದೈವದ ಪ್ರತಿಷ್ಠಾಪನೆ ಮಾಡಲಾಗಿದೆ. ಮಂಗಳೂರಿನ ಸರ್ಜಿಕಲ್ ಸೂಪರ್ ಸ್ಪೆಷಾಲಿಟಿ ಬ್ಲಾಕ್ ಕಟ್ಟಡದ ಮುಂದೆ ಒಂದು ಅಶ್ವತ್ಥ ಮರವಿದೆ. ಅದರ ಬುಡದಲ್ಲಿ ಗೋಳಿಗನನ್ನ ಆರಾಧಿಸಲಾಗುತ್ತೆ. ಆ ಆಚರಣೆ ಹಿಂದೆಯೂ ಒಂದು ವಿಶೇಷ ಕಾರಣವಿದೆ. ಆಸ್ಪತ್ರೆಯ ಕಟ್ಟಡ ನಿರ್ಮಾಣ ಕಾಮಗಾರಿ ವೇಳೆ ಸಿಬ್ಬಂದಿ ರೋಗಿಗಳಿಗೆ ಹಲವು ಸಮಸ್ಯೆ ಆಗಿತ್ತು. ವಿಚಿತ್ರ ಅನುಭವ ಆಗ್ತಿತ್ತು. ಪ್ರಶ್ನಾ ಚಿಂತನೆ ಇಟ್ಟಾಗ ದೈವ ಸಾನ್ನಿಧ್ಯ ಗೋಚರವಾಗಿತ್ತು. 40 ವರ್ಷಗಳ ಹಿಂದೆ ಇದೇ ಜಾಗದಲ್ಲಿದ್ದ ದಲಿತ ಕುಟುಂಬಗಳನ್ನ ಸ್ಥಳಾಂತರಿಸಲಾಗಿತ್ತು. ಆ ಕುಟುಂಬಗಳು ತಾವು ಆರಾಧಿಸುತ್ತಿದ್ದ 5 ದೈವಗಳನ್ನ ಕೊಂಡೊಯ್ದಿದ್ರು. 4 ದೈವಗಳು ಹೋದ್ರು. ಜಾಗದ ದೈವ ಗೂಳಿಗ ಮಾತ್ರ ಹೋಗಿರ್ಲಿಲ್ಲ. ಅಶ್ವತ್ಥ ಮರದ ಬುಡದಲ್ಲೇ ಇದ್ದ ಗೂಳಿಗ ದೈವವನ್ನ ನಂಬಿ ಅಂತ ಪ್ರಶ್ನಾ ಚಿಂತನೆಯಲ್ಲಿ ಕಂಡು ಬಂದಿದೆ. ಇಲ್ಲಿ ಸುಮಾರು 30 ವರ್ಷಗಳ ಹಿಂದೆ ದಲಿತ ಕುಟುಂಬವನ್ನು
ಒಂದು 10ರಿಂದ 15 ದಲಿತ ಕುಟುಂಬಗಳಿದ್ದವು. ಅವರು 5 ದೈವಗಳನ್ನು ಆರಾಧನೆ ಮಾಡ್ತಾಯಿದ್ರು. ಆಗಿನ ಜಿಲ್ಲಾಧಿಕಾರಿಯಾದ ಭರತ್ಲೀನ್ ಅವರು ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿ ವಾಮಂಜೂರಿಗೆ ಶಿಫ್ಟ್ ಮಾಡಲಾಯಿತು, ವರ್ಗಾವಣೆ ಮಾಡಲಾಯಿತು. ಸೊ ಅವರು 4 ದೈವವನ್ನು ಅವರ ವಂಶದ ಗುರುಗಳ ಅಥವಾ ಪುರೋಹಿತರ ಮೂಲಕ ಅಲ್ಲಿ ತಗೊಂಡು ಹೋಗಿದ್ದಾರೆ. 5ನೇ ದೈವವಾದಂಥ ಗುಳಿಗ ಈ ಜಾಗದಿಂದ ಹೋಗಲಿಕ್ಕೆ ಒಪ್ಪಲಿಲ್ಲ. ಯಾಕೆಂದರೆ ಈ ಜಾಗವು ಶರವಮ ಗಣಪತಿಗೆ ಸೇರಿದ ಜಾಗ ಆಗಿರುವುದರಿಂದ ಅದು ಇಲ್ಲೇ ನೆಲೆಯಾಗಿದೆ. ಹಾಗಾಗಿ ನಮಗೆ ಈ ಕಟ್ಟಡ ಕಾರ್ಮಿಕರಿಗೆಲ್ಲ ಸ್ವಲ್ಪ ಸಣ್ಣ ಮಟ್ಟಿನ ತೊಂದರೆಗಳು ಕಂಡು ಬಂದಿದೆ. ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಸ್ವಂತ ಖರ್ಚಿನಲ್ಲಿಯೇ ದೈವದ ಪುನರ್ ಪ್ರತಿಷ್ಠೆ ಮಾಡಿದ್ದಾರೆ. ಪ್ರತಿ ತಿಂಗಳು ಪೂಜೆ ಸಲ್ಲಿಸುತ್ತಿದ್ದಾರೆ. ಕೊರೋನಾ ಟೈಮ್ನಲ್ಲಿ ಬರುವಾಗ ನಾನು ಮರದ ಪಂಪ್ ಆಗಲಿ ಹೋದೆ. ಬೆಳಗ್ಗೆ ಹೋಗುವಾಗ ನನಗೆ ಬೆನ್ನಿಗೆ ಒಂದು ಹೊಡೆದಾಗ ಒಂದೇ ಪೆಟ್ಟಿಗೆ ಬಿದ್ದು ಕೈ ಕಟ್ಟಾಯಿತು. ಒಂದು ಕಡೆ ನಾನು ಹೊರಗೆ ಕೇಳುವಾಗ ಇಲ್ಲಿ ಅದು ಉಪದ್ರ ಉಂಟು, ಅದು ಅಲ್ಲಿ ಮಾಡಬೇಕು. ಯಾರು ನಾವು ಮಾಡಲಿಕ್ಕೆ ಆಗೋದಿಲ್ಲ, ಗೌರ್ಮೆಂಟ್ ಅಂತೂ ಮಾಡೋದಿಲ್ಲ. ಎಲ್ಲ ಗೌರ್ಮೆಂಟ್ ನಮ್ಮ ಡಾಕ್ಟ್ರ್ನವರು ವರ್ಕರ್ಸ್ನವರೆಲ್ಲ ಸೇರಿ ಮಾಡಬೇಕು. ಗುಳಿಗ ಸಾನ್ನಿಧ್ಯ ಪ್ರತಿಷ್ಠೆ ಮಾಡಿದ ಬಳಿಕ ಆಸ್ಪತ್ರೆಯ ಕೆಲಸಗಳು ವೇಗ ಪಡೆದಿವೆ. ಸಿಬ್ಬಂದಿ ವೈದ್ಯರು ಗುಳಿಗ ಸಾನ್ನಿಧ್ಯದ ಬಳಿಕ ಮನಃಶಾಂತಿ ಪಡೆದಿದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ ಬಳಿಕ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಜನರ ನಿದ್ದೆಗೆಡಿಸಿದ್ದ ಚಿರತೆ ಕೊನೆಗೂ ಲಾಕ್ ಆಗಿದೆ. ಸ್ಟೋರಿಯ ಡೀಟೇಲ್ಸ್ ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಹದಿನೇಳು ಎ ಮತ್ತು 19 ಆಕ್ಟ್ ನಡುವಿನ ವ್ಯತ್ಯಾಸ ಏನು? ರಿಪಬ್ಲಿಕನ್ ಜೊತೆ ಹಿರಿಯ ವಕೀಲ BV ಆಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಪೊಲೀಸರು ತನಿಖೆ ಮಾಡಬೇಕು. ಆರೋಪಿ ವಿರುದ್ಧ FIR ದಾಖಲಿಸುವ ಅಧಿಕಾರವಿರುತ್ತೆ. FIR ದಾಖಲಿಸಿ ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸಬಹುದು. ರಾಜ್ಯಪಾಲರ ನಡೆ ಪ್ರಶ್ನಿಸಿ ಸಿಎಂ ಹೈಕೋರ್ಟ್ಗೆ ಬಂದಿದ್ರು. ಸಿದ್ದರಾಮಯ್ಯರ ಅರ್ಜಿಯನ್ನು ಒಪ್ಪದೆ ತನಿಖೆಗೆ ನೀಡಲಾಗಿದೆ. ತನಿಖೆಗೆ ಅನುಮತಿ ನೀಡಿರುವ ಹಿನ್ನೆಲೆ FIR ಹಾಕಬಹುದು. ಇನ್ನು ಮುಂದೆ ತನಿಖೆ ಮಾಡಬಹುದು. ಯಾವುದೇ ತನಿಖಾ ಸಂಸ್ಥೆ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಬಹುದು ಅಂತ BV ಆಚಾರ್ಯ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಕೇಳಿ ಬಂದಂಥ ಮೂಢ ಹಗರಣದ ವಿಚಾರವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಅನುಮತಿ ಕೊಡಬಾರ್ದು ಅಂತೇಳಿ ಅದನ್ನು ಪ್ರಶ್ನಿಸಿ ಅರ್ಜಿ ಸಲ್ಲಿಕೆ ಆಗಿತ್ತು. ಇವತ್ತು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ. ಮಾತಾಡೋದಕ್ಕೆ ಈಗ ನಮ್ಮೊಂದಿಗಿದ್ದಾರೆ ಹಿರಿಯರು ಹಾಗೂ ಕಾನೂನು ತಜ್ಞರಾಗಿರುವಂಥ BV ಆಚಾರ್ಯ ಅವರು. ಸರ್ ನಮಸ್ಕಾರ. ಸರ್, ಈಗ ನೀವು ಜಡ್ಜ್ಮೆಂಟ್ ಕಾಪಿಯನ್ನು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಏನು ಅನ್ನಿಸ್ತು ಸರ್ ಜಡ್ಜ್ಮೆಂಟ್ ಕಾಪಿ ನೋಡಿದ ಬಳಿಕ? ನೋಡಿ, ಈಗ ಜನರಲಿ ಮಾತಾಡುವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದ